ಇದು 16ನೇ ಫೈನಾನ್ಸ್ ಕಮಿಷನ್ ನ ಇವತ್ತು ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಯಾವ ರಾಜ್ಯಗಳಿಗೆ ಹೆಚ್ಚು ಲಾಭ ಅಂದ್ರೆ, ಒಂದು ಕರ್ನಾಟಕಕ್ಕೆ, ಎರಡನೇದು ಕೇರಳಕ್ಕೆ, ಮೂರನೇದು ಮಹಾರಾಷ್ಟ್ರಕ್ಕೆ, ನಾಲ್ಕನೇದು ಗುಜರಾತ್ಗೆ. ಸೊ ಇವಾಗ ಬಿಹಾರ, ಉತ್ತರ ಪ್ರದೇಶ ಅದಕ್ಕೆ ಕಡಿಮೆ ಆಗುತ್ತೆ. ಸೊ ಒಟ್ಟಾರೆ ಬಹಳ ದಿನದ ಬೇಡಿಕೆ ಇತ್ತು ಕರ್ನಾಟಕಕ್ಕೆ ಸ್ವಲ್ಪ ಗ್ರಾಂಟ್ಸು ಅನುದಾನ ಬೇಕು ಅಂತ. ಸೊ ಈ ಬಜೆಟ್ ಅಲ್ಲಿ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ 7,387 ಕೋಟಿ ನಮಗೆ ಬರುತ್ತೆ ಇದೊಂದು. ಹೀಗಾಗಿ ನಂತರ ಕಳೆದ 11 ವರ್ಷದಲ್ಲಿ ಕರ್ನಾಟಕಕ್ಕೆ ಹರಿದು ಬಂದಂತ ಹಣ ಕೇಂದ್ರ ಸರ್ಕಾರದಿಂದ ಇದು ಎರಡೂ ಸೇರಿ ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತು ಗ್ರಾಂಟ್ ಇನ್ ಏಡಿ ಸೇರಿದ್ದು ಸುಮಾರು 6 ಲಕ್ಷ ಕೋಟಿ. ಅದೇ 2004ರಿಂದ 14ನೇ ಇಸ್ವಿಗೆ ಬಂದಂತ ಹಣ 85,000 ಕೋಟಿ. ಎಲ್ಲಿ 85,000 ಕೋಟಿ ಆ 10 ವರ್ಷದಲ್ಲಿ, ಯಾವುದು UPA ಸರ್ಕಾರದ ಅವಧಿಯಲ್ಲಿ. ಈ ಅವಧಿಯಲ್ಲಿ ಬಂದಿರತಕ್ಕಂಥದ್ದು 6 ಲಕ್ಷ ಕೋಟಿ. ಅಂದ್ರೆ ಕಳೆದ ವರ್ಷ ಅದು 490 ಇತ್ತು, ಈಗ ಸೇರಿ ಅದು 6 ಲಕ್ಷ ಕೋಟಿ ಬಂದಿದೆ. ನಂತರ ಇವತ್ತು ಈ ಬಜೆಟ್ ಅಲ್ಲಿ ಬಹಳ ಕೇಂದ್ರೀಕೃತವಾಗಿರೋದು ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಅದೇ ರೀತಿ ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ಉತ್ಪಾದನಾ ಕ್ಷೇತ್ರ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಅದೇ ರೀತಿ ಕೃಷಿ, ರೈತರಿಗೆ. ಅಂದ್ರೆ ಈ ರೈತರಿಗೆ ಯಾವ ರೀತಿ ಸಹಾಯ ಆಗಿದೆ ಬಜೆಟ್ ಅಲ್ಲಿ ಅಂದ್ರೆ, ಸುಮಾರು 500 ರಿಸರ್ವೈರ್ ಅಂದ್ರೆ ಚಿಕ್ಕ ಜಲಾಶಯಗಳನ್ನ ಕಟ್ಟುವಂತಕ್ಕೆ ಒತ್ತು ಕೊಡಲಾಗಿದೆ. ಮತ್ತು ಮೀನುಗಾರಿಕೆ, ಹೈನುಗಾರಿಕೆ ಮತ್ತು ಸಣ್ಣ ಉದ್ಯಮಿ MSME ಅಂತ ಏನ್ ಹೇಳ್ತೀವಿ, ಇದಕ್ಕೆ ಈ ಬಜೆಟ್ ಅಲ್ಲಿ 10,000 ಕೋಟಿಯನ್ನ ಮೀಸಲಿಡಲಾಗಿದೆ. ಕೃಷಿಗೆ ಕೂಡ ಹೆಚ್ಚು ಆದ್ಯತೆ ಕೊಟ್ಟಿದೆ. ಕೃಷಿ ಬಜೆಟ್ ಈ ಬಾರಿ ಎಷ್ಟಿದೆ ಅಂದ್ರೆ 1.62 lakh crores. ಕಳೆದ ವರ್ಷ ಸುಮಾರು 1.3 ಇತ್ತು. ಈಗ ಅದು ಕೃಷಿ ಬಜೆಟ್ 1,62,00,000 ಕೋಟಿಗೆ ಏರಿಕೆಯಾಗಿದೆ ಈ ಬಜೆಟ್ ಅಲ್ಲಿ. ಸೊ ಹೀಗಾಗಿ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಲಾಗಿದೆ. ನಂತರ ಎರಡನೇದು ಆರೋಗ್ಯ ಕ್ಷೇತ್ರಕ್ಕೆ ಸುಮಾರು 17 ಕ್ಯಾನ್ಸರ್ ಔಷಧಗಳಿಗೆ ಕಸ್ಟಮ್ಸ್ ಡ್ಯೂಟಿಯಿಂದ ಸಂಪೂರ್ಣವಾಗಿ ಅದನ್ನ ವೇವ್ ಆಫ್ ಮಾಡಿದ್ದಾರೆ.